ಬೆತ್ತಲೆಯಾಗಿ ಇಡೀ ದೇಶವನ್ನೆಲ್ಲ ಸುತ್ತಿ ತನ್ನ ಭಕ್ತಿ ಗೀತೆಗಳನ್ನು ಆಡಿದರು ಒಬ್ಬ ಮಹಿಳೆ. ಹಾಗೆ ಬೆತ್ತಲೆಯಾಗಿ ತಿರುಗಾಡಲು ಕಾರಣ ಏನ್ ಗೊತ್ತಾ? ತನ್ನ ಗಂಡ ಹೇಳಿದ ಒಂದು ಮಾತಿನಿಂದ. ಆಕೆಗೆ ಚಿಕ್ಕ ವಯಸ್ಸಿನಿಂದಲೂ ಶಿವ ಎಂದರೆ ಪಂಚಪ್ರಾಣ. ಶಿವನನ್ನೇ ತನ್ನ ಪತಿ ಎಂದು ಊಹಿಸಿಕೊಂಡಿದ್ದಳು. ಆಕೆ ತುಂಬಾ ಸುಂದರವಾಗಿದ್ದಳು. ಒಬ್ಬ ರಾಜ ಆಕೆಯ ಸೌಂದರ್ಯಕ್ಕೆ ಸೋತು ಆಕೆಯನ್ನು ಬಲವಂತವಾಗಿ ಮದುವೆ ಆದನು. ಆದರೆ ಆತನನ್ನು ಯಾವುದೇ ರೀತಿಯ ಶಾರೀರಿಕ ಸಂಬಂಧಕ್ಕೆ ಹತ್ತಿರವಾಗಲು ಆಕೆ ಬಿಡಲಿಲ್ಲ. ಆಕೆಯನ್ನು ನೋಡಿ ನೋಡಿ ಬೇಸತ್ತ ರಾಜ ಆಕೆಯನ್ನು ರಾಜನ ನ್ಯಾಯಸಭೆಗೆ ಕರೆತಂದನು. ಅಲ್ಲಿಯೂ ಸಹ ರಾಜ ನನ್ನ ಪತಿಯಲ್ಲ, ಶಿವನೇ ನನ್ನ ಪತಿ ಎಂದು ಹೇಳ್ತಾಳೆ. ಕೂಡಲೇ ಕೋಪಗೊಂಡ ರಾಜ, ನಾನು ಗಂಡ ಅಲ್ಲ ಎನ್ನುವುದಾದರೆ ನಾನು ಕೊಟ್ಟ ಬಟ್ಟೆ ಹಾಗೂ ಒಡವೆಗಳು ಏಕೆ ನಿನಗೆಂದು ಕೇಳ್ತಾನೆ. ಆಗ ಒಂದು ತುಂಬಿದ ಸಭೆಯಲ್ಲಿ 17 ವರ್ಷದ ಆಕೆ ತನ್ನ ಮೈ ಮೇಲೆ ಧರಿಸಿದಂತಹ ಬಟ್ಟೆ ಆಭರಣಗಳನ್ನು ಒಂದೊಂದಾಗಿ ತೆಗೆದು, ನನ್ನ ಶರೀರ ನನ್ನ ಆತ್ಮ ಕೇವಲ ಶಿವನಿಗೆ ಮಾತ್ರ ಸೀಮಿತ, ಯಾವ ಆಡಂಬರಗಳು ಸಹ ನನ್ನನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಿ ಹೊರಗಡೆ ಬಂದಳು. ಆ ದಿನದಿಂದ ಆಕೆ ಸಾಯುವವರೆಗೂ ಬಟ್ಟೆಯನ್ನು ಧರಿಸದೆ ದೇಶವೆಲ್ಲ ಬೆತ್ತಲೆಯಾಗಿ ಸಂಚರಿಸುತ್ತಾ ಶಿವನ ಹೆಸರಿನಲ್ಲಿ ಭಕ್ತಿ ಗೀತೆಯನ್ನು ಆಡಿದರು. ಅವರೇ